ಇತ್ತ ಬಿಜೆಪಿ ಮಾತ್ರ ಒಂದು ಲೆಕ್ಕಾಚಾರದಲ್ಲಿ ಮುಂದಕ್ಕೆ ಹೋಗ್ತಿರೋದಲ್ಲ ಟಿಕೆಟ್ ವಿಚಾರವಾಗಿ. ಕಾಂಗ್ರೆಸ್ ಕೂಡ ಲೋಕಸಮರಕ್ಕೆ ರಣೋತ್ಸಾಹದಲ್ಲಿ ಮುನ್ನುಗ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು, ರಾಹುಲ್ ಗಾಂಧಿ, ಕಾಂಗ್ರೆಸ್ನ ಯುವ ಮುಖಂಡರು ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಸಭೆಯಿಂದ ದೂರ ಉಳಿದಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯದ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಇನ್ನಷ್ಟು ವಿಳಂಬ ಆಗುತ್ತಾ ಅನ್ನೋದು. ಇವತ್ತು 10ರಿಂದ 15 ಕ್ಷೇತ್ರದ ಟಿಕೆಟ್ ಅನ್ನ ಫೈನಲ್ ಮಾಡುವ ನಿರೀಕ್ಷೆ ಇತ್ತು. ಆದರೆ ಸಿಎಂ ದೆಹಲಿಗೆ ತೆರಳದ ಕಾರಣ ಟಿಕೆಟ್ ಹಂಚಿಕೆ ವಿಳಂಬ ಆಗಿದೆ. ಮುಖ್ಯಮಂತ್ರಿಗಳ ಅಭಿಪ್ರಾಯವನ್ನೂ ಕೂಡ ಕೇಳ್ತಾರೆ. ಯಾಕಂತ ಹೇಳಿದ್ರೆ ರಾಜ್ಯದ ಟಿಕೆಟ್ ಘೋಷಣೆ ಮಾಡೋದು ಸಿದ್ದರಾಮಯ್ಯನವರು ಕೂಡ ಅದರಲ್ಲಿ ಬಹಳ ದೊಡ್ಡ ಪಾಲುದಾರರು. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು. ಈಗ ಡಿ ಕೆ ಶಿವಕುಮಾರ್ ಮಾತ್ರ ಇವತ್ತಿನ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿದ್ದಾರೆ. ಸಿದ್ದರಾಮಯ್ಯನವರಿಲ್ಲ. ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನು ಪಡೆದುಕೊಂಡೇ ರಾಜ್ಯದ 10ರಿಂದ 15 ಕ್ಷೇತ್ರಗಳಿಗೆ ಆರಂಭದಲ್ಲಿ ಟಿಕೆಟನ್ನು ಘೋಷಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ನೋಡಿದರೆ ಕಾಂಗ್ರೆಸ್ ಟಿಕೆಟ್ನ ಹಂಚಿಕೆಯೂ ಕೂಡ ಅಥವಾ ಟಿಕೆಟ್ ಘೋಷಣೆಯೂ ಕೂಡ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇತ್ತ ಇನ್ನೊಂದು 50ರಿಂದ 60 ದಿನದಲ್ಲಿ ಈಗಿರುವಂಥ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಬದಲಾಗಿ ಅಥವಾ ಈ ಸರ್ಕಾರದ ಅವಧಿ ಮುಗಿಯುತ್ತೆ. ಹಾಗಾಗಿ ಟಿಕೆಟ್ ಘೋಷಣೆ, ಚುನಾವಣೆ, ಫಲಿತಾಂಶ ಅಂತೇಳಿ ಎಲ್ಲ ಇನ್ನುಳಿದಿರೋದು ಕೆಲವು ದಿನಗಳು ಮಾತ್ರ. ಹೀಗಿರುವಾಗ ಟಿಕೆಟೇ ಇನ್ನು ಒಂದು ಹಂತದಲ್ಲೂ ಕೂಡ ಘೋಷಣೆ ಆಗಿಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ನೋಡಿ, ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ನಾಯಕರೇ BK ಹರಿಪ್ರಸಾದ್ ಅವರೇ ಕಿಡಿಕಾರ್ತಾ ಇದ್ದಾರೆ. ಹೆಚ್ಚು ಸಮಯ ಇಲ್ಲ, ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ಲೋಕಸಭಾ ಚುನಾವಣೆಗೆ ಬೇಕಾದ ಸಿದ್ಧತೆ ನಮ್ಮಲ್ಲಿ ಅಷ್ಟಾಗಿ ಕಾಣ್ತಾ ಇಲ್ಲ. ತಕ್ಷಣ ಎಚ್ಚೆತ್ತುಕೊಂಡು ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು, ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಇಲ್ಲಿವರೆಗೆ ಕೇವಲ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಮಾತ್ರ ನಡೀತಾ ಇದೆ. ಸಿಎಂ ಹಾಗೂ ಡಿಸಿಎಂ ಮೇಲೆ 28 ಕ್ಷೇತ್ರ ಗೆಲ್ಲಿಸುವ ಜವಾಬ್ದಾರಿ ಇದೆ. ಸಿಎಂ ಡಿಸಿಎಂ ವಿರುದ್ಧ ಹರಿಪ್ರಸಾದ್ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆ ಮೂಲಕ ಈ ಚುನಾವಣಾ ಪ್ಲಾನ್ ಮತ್ತೆ ಆಕ್ಷನ್ ಇದೆಯಲ್ಲ ಅದನ್ನ ಬಿರುಸುಗೊಳಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲ, ಇನ್ನು ಯಾರೂ ಸಹ ಲೋಕಸಭಾ ಚುನಾವಣೆಗೆ ಏನು ತಯಾರಿ ಮಾಡಬೇಕು ಆ ತಯಾರಿ ನಡೀತಾ ಇಲ್ಲ. ಆದಷ್ಟು ಬೇಗ ಪ್ರಾರಂಭ ಮಾಡ್ತಾರೆ ಅಂಥೇಳಿ ನನಗೆ ಅನಿಸುತ್ತೆ. ಮತ್ತು ಇಲ್ಲಿ ತನಕ ತಯಾರಿ ನಡೆದಿರೋದು ಅಭ್ಯರ್ಥಿಗಳ ಪ್ರಕ್ರಿಯೆ ನಡೀತಾ ಇದೆ, ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ವಿನಃ ಗ್ರೌಂಡ್ ಲೆವೆಲಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಭಾಳ ನಿಧಾನ ಆಗ್ತಾ ಇದೆ. ಸಂಪೂರ್ಣವಾಗಿ ಜವಾಬ್ದಾರಿ ಇಬ್ಬರ ಮೇಲಿದೆ, ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಮುಖ್ಯಮಂತ್ರಿಗಳು. ಅವರಿಬ್ಬರು ಸೇರಿ ರಾಜ್ಯದಲ್ಲಿ ಇರ್ತಕ್ಕಂಥ 28 ಸೀಟಲ್ಲಿ 28 ಸೀಟು ಗೆಲ್ಲಿಸ್ಕೊಡ್ತಾರೆ. ಜವಾಬ್ದಾರಿ ಅವ್ರದ್ದು, ನಾನೊಬ್ಬನೇ ಅಲ್ಲ. ಇನ್ನು ಯಾರೂ ಸಹ ಲೋಕಸಭಾ ಚುನಾವಣೆಗೆ ಏನು ತಯಾರಿ ಮಾಡಬೇಕು ಆ ತಯಾರಿ ನಡೀತಾ ಇಲ್ಲ. ಆದಷ್ಟು ಬೇಗ ಪ್ರಾರಂಭ ಮಾಡ್ತಾರೆ ಅಂಥೇಳಿ ನನಗೆ ಅನಿಸುತ್ತೆ. ಮತ್ತು ಇಲ್ಲಿ ತನಕ ತಯಾರಿ ನಡೆದಿರೋದು ಅಭ್ಯರ್ಥಿಗಳ ಪ್ರಕ್ರಿಯೆ ನಡೀತಾ ಇದೆ, ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ವಿನಃ ಗ್ರೌಂಡ್ ಲೆವೆಲಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಭಾಳ ನಿಧಾನ ಆಗ್ತಾ ಇದೆ. ಸಂಪೂರ್ಣವಾಗಿ ಜವಾಬ್ದಾರಿ ಇಬ್ಬರ ಮೇಲಿದೆ, ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಮುಖ್ಯಮಂತ್ರಿಗಳು. ಅವರಿಬ್ಬರು ಸೇರಿ ರಾಜ್ಯದಲ್ಲಿ ಇರ್ತಕ್ಕಂಥ 28 ಸೀಟಲ್ಲಿ 28 ಸೀಟು ಗೆಲ್ಲಿಸ್ಕೊಡ್ತಾರೆ. ಜವಾಬ್ದಾರಿ ಅವ್ರದ್ದು, ನಾನೊಬ್ಬನೇ ಅಲ್ಲ. BK ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ಡಿಸಿಎಂ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನ, ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸಿಕೊಂಡು ಬರೋದು, ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ಅತಿ ದೊಡ್ಡ ಜವಾಬ್ದಾರಿ ಇದೆ. ಇನ್ನು ಕೂಡ ಯಾವುದೇ ಕ್ಯಾಂಡಿಡೇಟ್ ಆಗಿರ್ಬೋದು, ಮತ್ತೊಂದು ಯಾವುದು ಪುಟಪ್ ಆಗದೆ ಇರೋದ್ರಿಂದಾಗಿ ಸಮಯ ಜಾಸ್ತಿ ಇಲ್ಲ, ತಯಾರಿ ಮಾಡ್ಕೊಳ್ಬೇಕಾಗಿದೆ, ರಾಜ್ಯ ಸಂಚಾರ ಮಾಡಬೇಕಾಗಿದೆ. ಹೀಗಾಗಿ ಆದಷ್ಟು ಬೇಗ ಎಲ್ಲವನ್ನು ಕೂಡ ಶುರು ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ BK ಹರಿಪ್ರಸಾದ್. ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ. ರಾಜ್ಯ ಬಿಜೆಪಿ ನಾಯಕರಿಗೆ ಮತ್ತೆ ರಾಜ್ಯದ JDS ನಾಯಕರಿಗೆ ಈಗ ತಲೆನೋವಾಗಿರೋದೇ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಲೋಕಸಭಾ ಕ್ಷೇತ್ರದ ಸಿಟ್ಟಿಂಗ್ MP ಸುಮಲತಾ ಅಂಬರೀಶ್ ಅವರು ನನಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆಯಲ್ಲಿ JDSಗೆ ಮಂಡ್ಯವನ್ನು ಬಿಟ್ಕೊಡಿ ಅಂತ ಹೇಳಿ JDSನ ನಾಯಕರು ಕೂಡ ಕೇಳ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಸುಮಲತಾ ಹೇಳ್ತಾ ಇದ್ದಾರೆ, ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ, ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗತ್ತೆ. ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅವರು ಹಿಂಗೆ ಹೇಳಿದ್ದಾರೆ,
ಟಿಕೆಟ್ ಯಾರಿಗೆ ಅಂಥೇಳಿ ಹೈಕಮಾಂಡ್ ಹೇಳಬೇಕು. ನಾನು BJP MP ಆಗೋಕ್ಕೆ ಆಸೆ ಪಡ್ತೀನಿ. ನನಗೆ ಹೈಕಮಾಂಡ್ ವಿಶ್ವಾಸದ ಮಾತು ಹೇಳಿದೆ, ನಿಮಗೆ ಟಿಕೆಟ್ ಕೊಡ್ತೀವಿ ಅಂಥೇಳಿ. ಹಾಗಾಗಿ ನನಗೆ ಹೈಕಮಾಂಡ್ ಮೇಲೆ ಭರವಸೆ ಇದೆ. ನಾನು ಮಂಡ್ಯ ಬಿಟ್ಟು ಮಾತ್ರ ಎಲ್ಲೂ ಹೋಗಲ್ಲ ಅಂಥೇಳಿ ಮತ್ತದೇ ಮಾತನ್ನು ಹೇಳ್ತಾ ಇದ್ದಾರೆ. ಆ ಮೂಲಕ ಈ ಕಗ್ಗಂಟು ಹಾಗೆ ಮುಂದುವರೆದಿದೆ. ಅನ್ನೋ ನನ್ನ ನಿರ್ಧಾರ ಯಾವತ್ತಿಗೂ ಅಚಲ ಅಲ್ಲ. ಬಿಟ್ಟು ಹೋಗಲ್ಲ ಅಂದ್ರೆ ಸ್ಪರ್ಧೆ ಮಾಡ್ತಿರೋ ಇಲ್ವೋ ಅನ್ನೋದು ಸ್ಪಷ್ಟಪಡಿಸ್ಬೇಕು. ಇದಕ್ಕೆ ಈ ಕ್ವೆಶ್ಚನ್ ನೀವು 1 ವರ್ಷದಿಂದ ಅಥವಾ 6 ತಿಂಗಳಿಂದ ಅಥವಾ 3 ತಿಂಗಳಿಂದ ಒಂದು 10 ಬಾರಿ ಕೇಳಿದ್ದೀರಾ. ಇನ್ನೇನು ಕೆಲವೇ ದಿನಗಳು ಎಲ್ಲ ನಿಮ್ಮ ಮುಂದೆ ಇರುತ್ತೆ. ಒಂದು 2 ಡೇಸೋ 3 ಡೇಸೋ ಮ್ಯಾಕ್ಸಿಮಮ್ಮು 1 ವಾರ ಅಷ್ಟೇ ತಾನೇ. ಕಾಯಿರಿ, ಯಾವಾಗ ಮಾತಾಡೋಣ. ಈಗ ಮೈತ್ರಿ ಧರ್ಮ ಅನ್ನೋ ಮಾತು ಇಬ್ಬರು ಪಕ್ಷಗಳ 2 ಪಕ್ಷಗಳ ನಡುವೆ ಆಗುವಂಥ ಮಾತು ಮೈತ್ರಿ ಅನ್ನೋದು. ನಾನು NDA ಅಲ್ಲ, ನಾನು BJP ಪಕ್ಷಕ್ಕೆ ಸೇರಿಕೊಳ್ಳೋ ಅಂಥ BJP MP ಆಗೋಕ್ಕೆ ನಾನು ಆಸೆ ಪಡ್ತಾ ಇರೋದು. ಅಲ್ಲಲ್ಲ, ನನಗನ್ವಯ ಅಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ನಾನು ಇಲ್ಲ ಅಂತ ನಾನು ಹೇಳ್ತಾ ಇರಿದ್ದೀನಿ. ಅವರವರ ಮೈತ್ರಿ ಧರ್ಮ ಅಥವಾ ಮೈತ್ರಿಯಲ್ಲಿ ಯಾವ ರೀತಿ ಹೊಂದಾಣಿಕೆ ಆಗಬೇಕು, ಸೀಟ್ ಹಂಚಿಕೆ ಆಗಬೇಕು, ಅವ್ರು ನಿರ್ಧಾರ ಮಾಡ್ತಾರೆ. ನನ್ನ ಪ್ರಯತ್ನ ಏನಿದ್ರು BJP ಈ ಸೀಟ್ನ ಉಳಿಸ್ಕೋಬೇಕು. ಒಂದು ಕಡೆಯಲ್ಲಿ ಲೋಕ ಚುನಾವಣೆಗೆ ಟಿಕೆಟ್ ಫೈಟ್ ನಡೀತಾ ಇದೆ. ಈ ಸಮಯದಲ್ಲಿ ಕಾಂಗ್ರೆಸ್ನಲ್ಲಿ ಕೋತ ಅಂಥೇಳಿ ಈಗ ಕೋತ ಅಂತ ಕುದಿತಾ ಇರೋದು ದಲಿತ CM ಕೂಗು ಮತ್ತೆ ಜೋರಾಗಿದೆ. ಮತ್ತೆ ಮುನ್ನೆಲೆಗೆ ಬಂದಿದೆ ದಲಿತ CM ಕೂಗು. ಮಹದೇವಪ್ಪ ಮಾತಿಗೆ ರಾಜಣ್ಣನವರು ಧ್ವನಿಗೂಡಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಪರವಾಗಿ ರಾಜಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡೋದು ಬೇಡ, ಮಧು ಬಂಗಾರಪ್ಪ ಈ ಚರ್ಚೆಯೇ ಗೊತ್ತಿಲ್ಲ ಅಂತೇಳಿ ಹೇಳಿದ್ದಾರೆ. CM ಜಾಣಕುರುಡುತನವನ್ನು ಪ್ರದರ್ಶನ ಮಾಡಿದ್ದಾರೆ. ನೋಡಿ ಕಾಂಗ್ರೆಸ್ನ ನಾಯಕರುಗಳ ಸ್ಟ್ಯಾಂಡ್ ಹೆಂಗಿದೆ ಅಂಥೇಳಿ ದಲಿತ CM ವಿಚಾರದಲ್ಲಿ. ಅತ್ತ ಮಹದೇವಪ್ಪನವ್ರು ಏನು ಹೇಳಿದರು, ಸಿದ್ದರಾಮಯ್ಯನವರ ಪರಮಾಪ್ತರು ಹೇಳಿದರು. ಅದಾದ ನಂತರ ರಾಜಣ್ಣನವರು ಕೂಡ ಅವರ ಮಾತಿಗೆ ಧ್ವನಿಗೂಡಿಸಿದ್ದಾರೆ. ರಾಜಣ್ಣವರು ಇದೇ ಮೊದಲೇ ಹೇಳಿದಾರಲ್ಲ, ದಲಿತ CMದು ಇವತ್ತು ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಇದೇ ದಲಿತ CMದು ನಾವು ಮೊದಲೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದು. ಆದರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂ ಆಗಿ ನಾವೇನೇ ಸ್ವಯಂ ಶಿಸ್ತನ್ನು ಹಾಕ್ಕೊಂಡಿದ್ದೀವಿ. ಚುನಾವಣೆ ಕಳೆದ ಮೇಲೆ ಆ CM ಅನ್ನು ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯನವರು, ಆಮೇಲೆ ದಲಿತ CM ಅಂತ ಹೇಳಿ ಒಂದು ಅನಿಸಿಕೆ ಎಲ್ಲರಲ್ಲೂ ಇದೆ. ಅದಕ್ಕೆ ನಾವು ಒತ್ತನ್ನು ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ. DK ಶಿವಕುಮಾರ್ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. DK ಶಿವಕುಮಾರ್ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಆದರೆ ನಾವು ನಮ್ಮ ಹಕ್ಕಿಗೆ ನಾವು ಕೇಳೋದ್ರಲ್ಲಿ ಯಾರ್ದು ಆಕ್ಷೇಪಣೆ ಇರಬಾರ್ದು. ಇವ್ರಾಗೋದಕ್ಕೂ ಅವ್ರದ್ದು ಆಕ್ಷೇಪಣೆ ಇಲ್ಲ, ಅವ್ರಾಗೋದಕ್ಕೆ ಇವ್ರದ್ದು. ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಇರ್ತಾರ ಅಂತ ಇರಬೇಕು ಅಂತ ಬಹಳಷ್ಟು ಶಾಸಕರ ಜನರ ಅಪೇಕ್ಷೆ. ಆದ್ರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಅವರು ತಗೋತಾರೆ. ಅಲ್ಲ, ಈ ನಡುವೆ ಮತ್ತೆ ಹೇಗೆ ಚುನಾವಣೆ ಮುಗಿದ ಬಳಿಕ ದಲಿತ CM ವಿಚಾರ ಪ್ರಸ್ತಾಪ ಮಾಡೋಣ ಅಂತ ಏನೀಗ ಬೆಳಗ್ಗೆ ಕೇಳ್ಬಿಟ್ಟು ಸಾಯಂಕಾಲ ಕೊಟ್ಬಿಡ್ತಾರ? ಈಗ ಕೇಳಿದ್ರೆ ಯಾವಾಗ್ಲೋ ಒಂದ್ಸತಿ ಕೊಡ್ತಾರೆ, ಅವ್ರ ತಲೆಯಲ್ಲಿ ಇರ್ತದೆ. ಕೇಳ್ದೇನೆ ಇದೆ ಯಾರು ಕೊಡ್ತಾರಪ್ಪ? ಎಲ್ಲರಿಗೂ ಈ ದೇಶದೊಳಗೆ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಾದ್ರೆ ಕೇಳ್ತಾರೆ. ಕೇಳಬೇಡ್ರಿ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ಒಂದೇ ಒಂದು ವ್ಯತ್ಯಾಸಗಳು ಏನು ಅಂತ ಹೇಳಿದರೆ, ಒಂದು ಪಕ್ಷದ ವೇದಿಕೆಯಲ್ಲಿದ್ದಾಗ ಆ ಪ್ರಿವ್ಯೂವಲ್ಲಿ ಹೇಳಿದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಬೇಡ, ನಿಮ್ಮ ಏನಿದ್ರೂ ಕೂಗು ಇಲ್ಲಿ ಬರಲಿ ಅಂಥೇಳಿ ನಾನು ಸೀನಿಯರ್ಸಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನೇನು ನೀವು ಮಾಡಬೇಡಿ ಅಂತ ಹೇಳೋ ಹಕ್ಕನ್ನು ನೀವು ಹಂಗೆ ಹೇಳಬಾರ್ದು. ಯಾವತ್ತೂ ಕೂಡ ಅವ್ರು ಕೇಳೋ ಹಕ್ಕು ಅವ್ರವ್ರಿಗೆ ಇರ್ತದೆ, ಯಾರು ಬೇಕಾದ್ರೆ ಕೇಳ್ಬೋದು. ಈಗ ಮಹದೇವಪ್ಪನವ್ರು ಏನು ಹೇಳಿದ್ದಾರೆ ಆ ವಿಚಾರ ಮಾತ್ರ, ಬಟ್ ಬಾಕಿ ನಿರೀಕ್ಷೆಗಳೆಲ್ಲ ಅದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಇಡೀ ರಾಷ್ಟ್ರದಲ್ಲಿ ಅಷ್ಟು ಸುಲಭವಾದ ವಿಚಾರ ಅಲ್ಲ. ಒಬ್ಬ ದಲಿತ ವರ್ಗದವರು ಅಥವಾ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿಗಳು ಮಂತ್ರಿಗಳಾಗಬೇಕಂದ್ರೆ ಭಾಳಷ್ಟು ಹರಸಾಹಸ ಮಾಡಬೇಕಾಗುತ್ತೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಗತಿಪರವಾದ ರಾಜ್ಯ, ಬಸವಣ್ಣನವರನ್ನು ನಾವು ಸಾಂಸ್ಕೃತಿಕ ನಾಯಕನಾಗಿ ಮಾಡಿರ್ತಕ್ಕಂಥ ರಾಜ್ಯದಲ್ಲಿ ಅವಕಾಶಗಳು ಹೆಚ್ಚಿದೆ ಅಂಥೇಳಿ ಅದರಲ್ಲೂ ಸಹ ದಲಿತ ಸಮುದಾಯದಲ್ಲಿ ಒಂದು ಆಶಾಭಾವನೆ ಇದೆ. ಎಲ್ಲಪ್ಪ ಕೇಳ್ಬರ್ತಾ ಏನು ಹೇಳಿದ್ದಾರೆ ಅಂತ
ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತನ್ನು ರಿಪೀಟ್ ಮಾಡಿದ್ದಾರೆ ಅಷ್ಟೇ.